ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮನೆಗೊಂದು ಮಗು ಮೈಗೊಂದು ಒಡವೆ ಅನ್ನೋದು ನಮ್ಮ ಭಾರತೀಯರ ಬಹುದೊಡ್ಡ ನಂಬಿಕೆಯಾಗಿದೆ. ಶುದ್ಧ ಕಾರ್ಯ ಇರಲಿ, ಹಬ್ಬ ಹರಿದಿನಗಳೇ ಇರಲಿ ಅಥವಾ ಸಂಕಷ್ಟದ ಸಮಯಕ್ಕೆ ಆಸರೆಯಾಗಲಿ ಅಂತ ನಮ್ಮ ಜನ ಸ್ವಲ್ಪವೇ ಹಣವನ್ನ ಕೂಡಿಸಿ ಚಿನ್ನವನ್ನ ಖರೀದಿಸುವುದು ತಲತಲಾಂತರದಿಂದ ನಡೆದುಕೊಂಡು ಬಂದಿರುವಂತಹ ರೂಢಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಂಗಾರದ ಅಂಗಡಿಯ ಕಡೆ ಮುಖ ಮಾಡಬೇಕಂದ್ರೆ ಜನಸಾಮಾನ್ಯರು 10 ಬಾರಿ ಯೋಚಿಸುವಂತಾಗಿದೆ. ಇದಕ್ಕೆ ಕಾರಣ ರಾಕೆಟ್ ವೇಗದಲ್ಲಿ ಗಗನಕ್ಕೇರ್ತಾ ಇರುವಂತಹ ಚಿನ್ನದ ಬೆಲೆ. ಹೌದು, ಕೆಲವೇ ದಿನಗಳ ಹಿಂದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ವಾತಾವರಣದಲ್ಲಿ ಸೃಷ್ಟಿಯಾದಾಗ 10 ಗ್ರಾಂ ಚಿನ್ನದ ಬೆಲೆ ಬರೋಬ್ಬರಿ 1,60,000 ರೂಪಾಯಿ ಆಸುಪಾಸಿಗೆ ತಲುಪಿ ಗ್ರಾಹಕರಿಗೆ ಅಕ್ಷರಶಃ ನಡುಕ ಹುಟ್ಟಿಸಿತ್ತು. ಆದ್ರೆ ಈಗ ಚಿನ್ನ ಖರೀದಿಸುವ ಪ್ಲಾನ್ ನಲ್ಲಿರುವ ನಿಮ್ಗೆಲ್ಲರಿಗೂ ಕೂಡ ಒಂದು ಭಾರಿ ಸಿಹಿ ಸುದ್ದಿ ಕಾದಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಉಂಟಾಗ್ತಿರುವಂತಹ ಕೆಲವು ದಿಢೀರ್ ಬದಲಾವಣೆಗಳಿಂದಾಗಿ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಕಂಡು ಬರುವ ಸಾಧ್ಯತೆ ಇದೆ ಅಂತ ಮಾರುಕಟ್ಟೆಯ ಪ್ರಮುಖ ತಜ್ಞರು ಭವಿಷ್ಯವನ್ನು ನುಡಿದಿದ್ದಾರೆ. ಅಷ್ಟಕ್ಕೂ ಆಕಾಶ ಮುಟ್ಟಿದ ಚಿನ್ನದ ಬೆಲೆ ಈಗ ದಿಢೀರನೆ ಕುಸಿಯಲು ಕಾರಣವೇನು? ಅಮೆರಿಕನ್ ಡಾಲರ್ ಮತ್ತು ಕಚ್ಚಾ ತೈಲದ ಆಟದಲ್ಲಿ ಚಿನ್ನದ ಬೆಲೆ ಇಳಿತಾ ಇರೋದಾದ್ರೂ ಯಾಕೆ? ಹಾಗಾದ್ರೆ 10 ಗ್ರಾಂ ಚಿನ್ನದ ಬೆಲೆ ಎಷ್ಟು ಸಾವಿರಕ್ಕೆ ಇಳಿಬಹುದು? ಈಗಲೇ ಚಿನ್ನವನ್ನ ಖರೀದಿ ಮಾಡೋದು ಒಳ್ಳೇದಾ ಅಥವಾ ಇನ್ನು ಸ್ವಲ್ಪ ದಿನ ಕಾಯ್ಬೇಕಾ? 10 ಗ್ರಾಂ ಚಿನ್ನದ ಬೆಲೆ 1 ಲಕ್ಷಕ್ಕೆ ಬಂದು ಮುಟ್ಟುತ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಚಿನ್ನದ ಮಾರುಕಟ್ಟೆಯ ಈ ರಹಸ್ಯ ಲೆಕ್ಕಾಚಾರವನ್ನ ಪ್ರತಿಯೊಬ್ಬ ಸಾಮಾನ್ಯನಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಎಳಿಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯು ನಿಮ್ಮ ಹಣವನ್ನು ಉಳಿಸಲು ಸಹಾಯ ಮಾಡುತ್ತೆ. ಹೀಗಾಗಿ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ನಿಮ್ಗೆ ಏನನ್ಸುತ್ತೆ? ಚಿನ್ನದ ಬೆಲೆ ಮತ್ತಷ್ಟು ಇಳಿಬೇಕಾ? 10 ಗ್ರಾಂ ಚಿನ್ನದ ಬೆಲೆ 80,000ದಿಂದ 1 ಲಕ್ಷಕ್ಕೆ ಬರಬೇಕಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಎಷ್ಟು ಆಗ್ಬೇಕು ಕಮೆಂಟ್ ಮಾಡಿ. ಜಾಗತಿಕ ಮಾರುಕಟ್ಟೆಯಲ್ಲಿ ಯಾವುದೇ ಗಲಭೆ, ಯುದ್ಧ ಅಥವಾ ಅಸ್ಥಿರತೆ ಉಂಟಾದ್ರೆ ಹೂಡಿಕೆದಾರರು ತಮ್ಮ ಹಣವನ್ನ ಸುರಕ್ಷಿತವಾಗಿಡಲು ಮೊದಲು ಓಡಿ ಹೋಗೋದು ಚಿನ್ನದ ಮೊರೆಗೆ. ಇರಾನ್ ಸಂಘರ್ಷದ ಸಮಯದಲ್ಲಿ ಆಗಿದ್ದು ಕೂಡ ಅದೇ. ಜಗತ್ತಿನಾದ್ಯಂತ ಹೂಡಿಕೆದಾರರು ಮುಗಿಬಿದ್ದು ಚಿನ್ನವನ್ನ ಖರೀದಿಸಿದ್ರಿಂದ ಅದರ ಬೆಲೆ 10 ಗ್ರಾಂಗೆ ಬರೋಬ್ಬರಿ 1,60,000ಕ್ಕೆ ತಲುಪಿತ್ತು. ಆದ್ರೆ ಈಗ ಪರಿಸ್ಥಿತಿ ಸ್ವಲ್ಪ ಬದಲಾಗಿದೆ. ಕಳೆದ ವಾರ ಎಂಸಿಎಕ್ಸ್ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ 1,44,825ಕ್ಕೆ ತಲುಪಿ ವಹಿವಾಟು ಮುಗಿದಿದೆ. ಅಂದ್ರೆ ಗರಿಷ್ಠ ಮಟ್ಟದಿಂದ ಈಗಾಗಲೇ ಸಾಕಷ್ಟು ಇಳಿಕೆ ಕಂಡಿದೆ ಎನ್ನುವುದು ಸ್ಪಷ್ಟ. ಈ ಇಳಿಕೆ ತಾತ್ಕಾಲಿಕವಲ್ಲ, ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರವಾಗಲಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಚಿನ್ನದ ಬೆಲೆ ಕುಸಿತಾ ಇದೆ? ಆರ್ಥಿಕ ತಜ್ಞರು ಇದರ ಹಿಂದೆ ಪ್ರಮುಖವಾಗಿರುವಂತಹ 4 ಬಲವಾದ ಕಾರಣಗಳನ್ನ ನೀಡ್ತಾ ಇದ್ದಾರೆ. ಅವ್ಯಾವ್ಯಾವು ಅನ್ನೋದನ್ನ ಒಂದೊಂದಾಗಿ ಹೇಳ್ತೀನಿ ನೋಡಿ. ಕಾರಣ 1, ಬಲವಾದ ಡಾಲರ್ ಮತ್ತು ಅಮೆರಿಕದ ಫೆಡರಲ್ ರಿಸರ್ವ್. ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ವಹಿವಾಟು ನಡೆಯುವುದು ಅಮೆರಿಕನ್ ಡಾಲರ್ ಮೂಲಕವೇ. ಇತ್ತೀಚೆಗೆ ಅಮೆರಿಕದ ಫೆಡರಲ್ ರಿಸರ್ವ್ ಅಂದ್ರೆ ನಮ್ಮ ಭಾರತದ RBI ಇದ್ದಂತೆ ಈ ಬ್ಯಾಂಕ್ ನಲ್ಲಿ ತನ್ನ ಬಡ್ಡಿ ದರವನ್ನ ಹೆಚ್ಚಿಸುವ ಮತ್ತು ಸದ್ಯಕ್ಕೆ ಇಳಿಸದೆ ಸ್ಥಿರವಾಗಿಡುವಂತಹ ಮುನ್ಸೂಚನೆಯನ್ನ ನೀಡಿದೆ. ಇದರಿಂದ ಏನಾಗುತ್ತೆ? ಡಾಲರ್ ಮೌಲ್ಯವು ಜಾಗತಿಕ ಇತರ ಕರೆನ್ಸಿಗಳ ಎದುರು ಪ್ರಬಲವಾಗುತ್ತೆ. ಡಾಲರ್ ಬಲಗೊಂಡಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರಿಗೆ ಚಿನ್ನದ ಮೇಲಿನ ಆಸಕ್ತಿ ಕಡಿಮೆಯಾಗುತ್ತೆ. ಇದು ಚಿನ್ನದ ಬೆಲೆ ಅಗ್ಗವಾಗಲು ನೇರ ಕಾರಣವಾಗಿದೆ. ಇನ್ನು ಕಾರಣ 2 ಏನಂದ್ರೆ ಕಚ್ಚಾ ತೈಲದ ಬೆಲೆ ಏರಿಕೆ ಮತ್ತು ಹಣದುಬ್ಬರ. ಇರಾನ್ ಮತ್ತು ಇಸ್ರೇಲ್ ಸಂಘರ್ಷದಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಿದೆ. ತೈಲ ಬೆಲೆ ಹೆಚ್ಚಾದರೆ ಸಹಜವಾಗಿಯೇ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಕೂಡ ಹೆಚ್ಚಾಗಿ ಹಣದುಬ್ಬರ ಉಂಟಾಗುತ್ತೆ. ಈ ಹಣದುಬ್ಬರವನ್ನ ನಿಯಂತ್ರಿಸಲು ಜಗತ್ತಿನ ಪ್ರಮುಖ ಕೇಂದ್ರ ಬ್ಯಾಂಕ್ಗಳು ಬಡ್ಡಿ ದರವನ್ನ ಏರಿಸುವ ಅನಿವಾರ್ಯತೆಗೆ ಸಿಲುಕಿವೆ. ಬಡ್ಡಿ ದರ ಹೆಚ್ಚಾದಾಗ ಹೂಡಿಕೆದಾರರು ಚಿನ್ನದ ಬದಲು ಬ್ಯಾಂಕ್ ಡೆಪಾಸಿಟ್ ಅಥವಾ ಬಾಂಡ್ಗಳ ಕಡೆಗೆ ಮುಖ ಮಾಡ್ತಾರೆ. ಇದು ಚಿನ್ನದ ಬೆಲೆಯನ್ನ ಕೆಳಗೆ ಇಳಿಯುತ್ತೆ. ಇನ್ನು 3ನೇ ಕಾರಣ ಏನಂದ್ರೆ ಲಾಭಾಂಶ ವಸೂಲಿ. ಇದು ಮಾರುಕಟ್ಟೆಯ ಒಂದು ಸಾಮಾನ್ಯ ತಂತ್ರವಾಗಿದೆ. ಹೂಡಿಕೆದಾರರು ಕಡಿಮೆ ಬೆಲೆಗೆ ಚಿನ್ನವನ್ನ ಖರೀದಿಸಿರ್ತಾರೆ. ಈಗ ಚಿನ್ನದ ಬೆಲೆ 1,50,000 ದಾಟಿದ ನಂತರ ಇದೇ ಸರಿಯಾದ ಸಮಯ ಅಂತ ಭಾವಿಸಿ ತಮಗೆ ಬಂದಿರುವಂತಹ ಬೃಹತ್ ಲಾಭವನ್ನ ಜೇಬಿಗಳಿಸಿಕೊಳ್ಳಲು ತಮ್ಮ ಬಳಿ ಇದ್ದಂತಹ ಟನ್ ಗಟ್ಟಲೆ ಚಿನ್ನವನ್ನ ಒಮ್ಮೆಲೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಶುರು ಮಾಡ್ತಾರೆ. ಮಾರುಕಟ್ಟೆಯಲ್ಲಿ ಬೇಡಿಕೆಗಿಂತ ಚಿನ್ನದ ಪೂರೈಕೆ ಹೆಚ್ಚಾದಾಗ ಸಹಜವಾಗಿಯೇ ಚಿನ್ನದ ಬೆಲೆ ಕುಸಿಯುತ್ತೆ. ಇನ್ನು 4ನೇ ಕಾರಣ ಏನಂದ್ರೆ ಜನಸಾಮಾನ್ಯರ ಬೇಡಿಕೆಯಲ್ಲಿ ದಿಢೀರ್ ಕುಸಿತ. ಭಾರತ ಮತ್ತು ಚೀನಾ ಜಗತ್ತಿನಲ್ಲೇ ಚಿನ್ನದ ಅತಿ ಹೆಚ್ಚು ದೊಡ್ಡ ಗ್ರಾಹಕ ರಾಷ್ಟ್ರಗಳು. ಈ 2 ದೇಶಗಳ ಜನಸಾಮಾನ್ಯರೇ ಚಿನ್ನದ ಮಾರುಕಟ್ಟೆಯ ಜೀವಾಳ. ಆದ್ರೆ ಯಾವಾಗ 10 ಗ್ರಾಂ ಚಿನ್ನದ ಬೆಲೆ 1,50,000 ಗಡಿ ದಾಟಿತೋ ಆಗ ಮಧ್ಯಮ ವರ್ಗದ ಜನರಿಗೆ ಚಿನ್ನ ಖರೀದಿಸುವುದು ಅಸಾಧ್ಯವಾಯಿತು. ಶೋರೂಮ್ಗಳಿಗೆ ಹೋಗುವವರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಯಿತು. ಬೆಲೆ ವಿಪರೀತ ಹೆಚ್ಚಾದಾಗ ಜನರಿಂದ ಬೇಡಿಕೆ ಕಡಿಮೆಯಾಗುತ್ತೆ. ಈ ಬೇಡಿಕೆಯ ಕೊರತೆಯೇ ಈಗ ಬೆಲೆ ಇಳಿಕೆಗೆ ಬಹುಮುಖ್ಯ ಕಾರಣವಾಗಿದೆ. ಹಾಗಾದ್ರೆ ಚಿನ್ನದ ಬೆಲೆ ಎಷ್ಟು ಇಳಿಯುತ್ತೆ? ಮಾರುಕಟ್ಟೆಯ ಲೆಕ್ಕಾಚಾರವೇನು? ಸ್ನೇಹಿತರೆ, ಈ ಎಲ್ಲಾ ಕಾರಣಗಳಿಂದಾಗಿ ಮಾರುಕಟ್ಟೆ ತಜ್ಞರು ಒಂದು ಸ್ಪಷ್ಟ ಭವಿಷ್ಯವನ್ನು ನುಡಿದಿದ್ದಾರೆ. ಚಿನ್ನದ ಬೆಲೆಯಲ್ಲಿ ಕುಸಿತ ಹಾದಿ ಈಗಷ್ಟೇ ಶುರುವಾಗಿದೆ. ಇದು ಮುಂದಿನ ದಿನಗಳಲ್ಲಿ ಮುಂದುವರಿಯುತ್ತೆ. ಹಾಗಾದ್ರೆ 10 ಗ್ರಾಂ ಚಿನ್ನದ ಬೆಲೆ ಎಷ್ಟು ಸಾವಿರಕ್ಕೆ ಬಂದು ನಿಲ್ಲಬಹುದು? ತಜ್ಞರ ಲೆಕ್ಕಾಚಾರ ಏನಂದ್ರೆ ಭಾರತದಲ್ಲಿ 10 ಗ್ರಾಂ ಚಿನ್ನದ ಬೆಲೆ
1,27,000ಕ್ಕೆ ಕುಸಿಯುವ ಭಾರಿ ಸಾಧ್ಯತೆ ಇದೆ. ಅಂದ್ರೆ ಇತ್ತೀಚಿನ ಗರಿಷ್ಠ ಮಟ್ಟದಿಂದ ಬರೋಬ್ಬರಿ 30,000ದಷ್ಟು ಇಳಿಕೆಯಾಗುವ ನಿರೀಕ್ಷೆ ಇದೆ. ಇದು ನಿಜಕ್ಕೂ ಚಿನ್ನ ಖರೀದಿಸಲು ಕಾಯ್ತಾ ಇರುವವರಿಗೆ ಬಹುದೊಡ್ಡ ರಿಲೀಫ್ ಆಗಿದೆ. ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರತಿ ಜೌನ್ ಚಿನ್ನದ ಬೆಲೆ 1 ಜೌನ್ ಅಂದ್ರೆ ಸುಮಾರು 28.3 ಗ್ರಾಂ ಅಂತ. ಇದರ ಬೆಲೆ $4,250 ಇಳಿಯಬಹುದು ಅಂತ ಅಂದಾಜಿಸಲಾಗಿದೆ. ಪ್ರಸಿದ್ಧ ಆರ್ಥಿಕ ಸಂಸ್ಥೆಯಾಗಿರುವಂತಹ ಎಲ್ಕೆಪಿ ಸೆಕ್ಯೂರಿಟೀಸ್ ತಜ್ಞರಾದಂತಹ ಜತಿನ್ ತ್ರಿವೇದಿ ಅವರ ಪ್ರಕಾರ ಸದ್ಯದ ಮಟ್ಟಿಗೆ ಚಿನ್ನವು 1,40,000ದಿಂದ 1,47,000 ನಡುವೆ ವಹಿವಾಟು ನಡೆಸುವ ನಿರೀಕ್ಷೆ ಕೂಡ ಇದೆ. ಹಾಗಾದ್ರೆ ಚಿನ್ನವನ್ನ ಈಗಲೇ ಖರೀದಿ ಮಾಡಬೇಕಾ ಅಥವಾ ಇನ್ನೂ ಸ್ವಲ್ಪ ದಿನ ಕಾಯಬೇಕಾ? ತಜ್ಞರು ಏನ್ ಹೇಳ್ತಾರೆ ಅಂತಂದ್ರೆ, ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಈಗಲೂ ಕೂಡ ಮುಂದುವರಿತಾ ಇದೆ. ಎಲ್ಲೆಡೆ ತೈಲದ ಅಭಾವ ಶುರುವಾಗಿದ್ದು ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಹೀಗಿರುವಾಗ ಚಿನ್ನದ ಬೆಲೆ ಕುಸಿದಿರೋದ್ರಿಂದ ಈಗ ಸ್ವಲ್ಪ ಮಟ್ಟದ ಚಿನ್ನವನ್ನ ಅಂದ್ರೆ ನೀವು 20 ಗ್ರಾಂ ಚಿನ್ನವನ್ನ ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಸದ್ಯಕ್ಕೆ ಈಗ 10 ಗ್ರಾಂ ಚಿನ್ನವನ್ನ ತೆಗೆದುಕೊಳ್ಳಿ. ಇನ್ನು ಸ್ವಲ್ಪ ದಿನ ಕಾದು ನೋಡಿ. ಹಾಗೆ ಏನಾದ್ರೂ ಚಿನ್ನದ ಬೆಲೆ ಮತ್ತಷ್ಟು ಕಡಿಮೆಯಾದ್ರೆ ಆಗ ಇನ್ನು 10 ಗ್ರಾಂ ಚಿನ್ನವನ್ನ ಖರೀದಿ ಮಾಡಿ. ಇದರಿಂದ ನಿಮಗೆ ಸ್ವಲ್ಪ ಲಾಸ್ ಪ್ರಮಾಣ ಕಡಿಮೆಯಾಗುತ್ತೆ. ಒಂದು ವೇಳೆ ಈಗಿರುವಂತಹ ಚಿನ್ನದ ಬೆಲೆಗಿಂತ ಮುಂದಿನ ದಿನಗಳಲ್ಲಿ ದಿಢೀರ್ ಅಂತ ಹೆಚ್ಚಾದ್ರೆ ಆಗ ನೀವು ದುಪ್ಪಟ್ಟು ಹಣವನ್ನ ಕೊಟ್ಟು ಚಿನ್ನವನ್ನ ಖರೀದಿ ಮಾಡಬೇಕಾಗುತ್ತೆ. ಆಗ ನೀವು ಸಫರ್ ಪಡಬೇಕಾಗುತ್ತೆ. ಅಯ್ಯೋ ಆಗ್ಲೇ ಚಿನ್ನವನ್ನ ಖರೀದಿ ಮಾಡಬೇಕಾಗಿತ್ತು, ನಾನು ಇಷ್ಟು ದಿನ ಕಾಯಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪವನ್ನ ಪಡ್ತೀರಾ. ಸೊ ಇದೇ ಕಾರಣಕ್ಕೆ ತಜ್ಞರು ಏನು ಹೇಳ್ತಾರೆ ಅಂತಂದ್ರೆ, ಸದ್ಯಕ್ಕೆ ನೀವು ಸ್ವಲ್ಪ ಚಿನ್ನವನ್ನ ಖರೀದಿ ಮಾಡಿ, ಇನ್ನು ಸ್ವಲ್ಪ ದಿನ ವೇಟ್ ಮಾಡಿ. ಮುಂದೆ ಚಿನ್ನ ಏನೇನು ಕಡಿಮೆ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಸೊ ಆಗ ಚಿನ್ನವನ್ನ ಖರೀದಿ ಮಾಡಿ. ಒಂದು ವೇಳೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣವೇ ನಿಮ್ಮಲ್ಲಿರುವಂತಹ ಹಣವನ್ನ ಹೂಡಿಕೆ ಮಾಡಿ ಎಲ್ಲ ಚಿನ್ನವನ್ನ ಖರೀದಿ ಮಾಡಬೇಡಿ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಜಾಗತಿಕ ರಾಜಕೀಯದ ಉದ್ವಿಗ್ನತೆ ಮತ್ತು ಆರ್ಥಿಕ ಬದಲಾವಣೆಗಳ ನಡುವೆ ಚಿನ್ನದ ಮಾರುಕಟ್ಟೆಯಲ್ಲಿ ಏರಿಳಿತಗಳು ಮುಂದುವರಿಯುವುದು ಸಹಜ. ಆದ್ರೆ ಸದ್ಯದ ಮಟ್ಟಿಗಂತೂ ಮಾರುಕಟ್ಟೆಯಲ್ಲಿ ಬೆಲೆ ಇಳಿಕೆಯ ಟ್ರೆಂಡ್ ಸ್ಪಷ್ಟವಾಗಿ ಕಂಡು ಬಂದಿದೆ. ಡಾಲರ್ ಬಲಗೊಳ್ತಾ ಇರುವುದು ಮತ್ತು ಪ್ರಾಫಿಟ್ ಬುಕಿಂಗ್ ಮುಂದುವರಿತಾ ಇರುವುದು ಬೆಲೆ ಇಳಿಕೆಗೆ ಪುಷ್ಟಿ ನೀಡ್ತಾ ಇದೆ. ಹೀಗಾಗಿ ಒಂದು ವೇಳೆ ನೀವು ಮದುವೆ, ಮುಂಜಿ ಅಥವಾ ಇನ್ಯಾವುದೇ ಶುಭ ಸಮಾರಂಭಕ್ಕಾಗಿ ಭಾರಿ ಪ್ರಮಾಣದಲ್ಲಿ ಚಿನ್ನ ಖರೀದಿಸುವ ಪ್ಲಾನ್ ನಲ್ಲಿದ್ರೆ ಮಾರುಕಟ್ಟೆಯ ಈ ಬದಲಾವಣೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರಿ. ತಜ್ಞರ ಪ್ರಕಾರ ಚಿನ್ನದ ಬೆಲೆ 10 ಗ್ರಾಂಗೆ ಮುಂದಿನ ದಿನಗಳಲ್ಲಿ 1,27,000 ಆಸುಪಾಸಿಗೆ ಬಂದಾಗ ಖರೀದಿಸುವುದು ಒಂದು ಜಾಣ್ಮೆಯ ನಿರ್ಧಾರವಾಗಬಹುದು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸ್ನೇಹಿತರೆ? ಚಿನ್ನದ ಬೆಲೆ ನಿಜಕ್ಕೂ ಕೂಡ 1,27,000ಕ್ಕೆ ಇಳಿಯುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಅಥವಾ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಮತ್ತೆ ಬೆಲೆ ಗಗನಕ್ಕೇರುವ ಸಾಧ್ಯತೆ ಇದೆಯಾ? ನಿಮ್ಮ ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚಿಸೋಣ. ಪ್ರತಿಯೊಬ್ಬ ಜನಸಾಮಾನ್ಯನಿಗೂ, ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಚಿನ್ನ ಖರೀದಿಸುವ ಪ್ಲಾನ್ ನಲ್ಲಿರುವಂತಹ ನಿಮ್ಮ ಸ್ನೇಹಿತರು, ಸಂಬಂಧಿಕರಿಗೆ ಈ ಉಪಯುಕ್ತ ಮಾಹಿತಿ ತಲುಪುವಂತೆ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆರ್ಥಿಕತೆ, ಚಿನ್ನದ ಮಾರುಕಟ್ಟೆಯ ಲೆಕ್ಕಾಚಾರಗಳು ಮತ್ತು ಜಾಗತಿಕ ರಾಜಕಾರಣದ ಅತ್ಯಂತ ಡಿಟೇಲ್ಡ್ ಆದಂತಹ ರಿಪೋರ್ಟ್ ಗಳಿಗಾಗಿ ನಮ್ಮ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ಈ ವಿಡಿಯೋ ಇಷ್ಟವಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿಮ್ಮ ಹಣವನ್ನ ಜಾಗರೂಕತೆಯಿಂದ ನಿಭಾಯಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.